ಸಾರ್ವಭೌಮತ್ವಕ್ಕೆ ಸಾಕ್ಷಿ ಮೋದಿಜಿ ನಿರ್ಮಲಾ ಸೀತಾರಾಮ್. ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಭೌಮತ್ವಕ್ಕೆ ಸಾಕ್ಷಿಯಾಗಿದ್ದಾರೆ ಅಂತ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ನುಡಿದರು. ಮೋದಿಯವರು ಸಮಸ್ತ ದೇಶದ ಅಭಿವೃದ್ಧಿಯ ಹರಿಕಾರರಾಗಿದ್ದು, ದೇಶದ ಮೂಲೆ ಮೂಲೆಯ ಹಳ್ಳಿಗಳ ಸರ್ವತೋಮುಖ ಶ್ರೇಯೋಭಿವೃದ್ಧಿಗೆ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಪಕ್ಷಾತೀತವಾಗಿ ರಾಷ್ಟ್ರದ ಎಲ್ಲ ರಾಜ್ಯಗಳಿಗೂ ಸಮಾನ ಪ್ರಾತಿನಿಧ್ಯ ನೀಡ್ತಾ ಇದ್ದು, ಅದಕ್ಕೆ ಈ ಕಾರ್ಯಕ್ರಮವೇ ಸಾಕ್ಷಿಯಾಗಿದೆ ಅಂತ ನುಡಿದರು. ಅವರು ತಾಲೂಕಿನ ಗುಡೇಕೋಟೆ ಹೋಬಳಿ ವ್ಯಾಪ್ತಿಯ ಕಸಾಪುರ ಗ್ರಾಮದಲ್ಲಿ ಹುಣಸೆ ಸಂಸ್ಕರಣಾ ಘಟಕ ಉದ್ಘಾಟಿಸಿ ಮಾತನಾಡಿದರು. ಕೇಂದ್ರ ಸರ್ಕಾರದ ಎಂಪಿ ಲಾಕ್ಸ್ ನಬಾರ್ಡ್ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಯೋಜನೆಯ ಸಹಕಾರದಿಂದ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲಾಗಿರುವಂತಹ ಹಿಂದುಳಿದ ತಾಲೂಕಾದ ಕೂಡ್ಲಿಗಿ ಕ್ಷೇತ್ರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಕೇಂದ್ರ ಸರ್ಕಾರ ಆಯ್ಕೆಯನ್ನ ಮಾಡಿಕೊಂಡಿದೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು. ಹುಣಸೆ ಸಂಸ್ಕರಣೆ ಘಟಕವು 4.35 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿದ್ದು, ಈ ಹುಣಸೆ ಹಣ್ಣಿನ ಹಾಗೂ ಶೇಂಗಾ ಸಂಸ್ಕರಣಾ ಘಟಕವು ರಾಜ್ಯದಲ್ಲಿ ಮೊದಲನೆಯದಾಗಿದೆ. ಕೂಡ್ಲಿಗಿ ತಾಲೂಕು ಅತಿ ಹೆಚ್ಚು ಹುಣಸೆ ಬೆಳೆಯೋ ನಾಡಾಗಿದ್ದು, ತಾಲೂಕಿನ ಎಲ್ಲ ರೈತರಿಗೆ ತುಂಬಾ ಅನುಕೂಲವಾಗಲಿದೆ ಮತ್ತು ನೆರೆ ಹೊರೆಯ ರಾಜ್ಯಗಳಾದಂಥ ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ರಾಜ್ಯದ ನಾಡಿನ ಎಲ್ಲ ರೈತರಿಗೂ ತುಂಬಾ ಉಪಯುಕ್ತವಾಗಿದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ವಾರ್ಡಿನ ಚೇರ್ಮನ್ ಆದಂಥ ರೈತರು ಹಾಗೂ ಹುಣಸೆ ಮತ್ತು ಶೇಂಗಾ ಸಂಸ್ಕರಣಾ ಘಟಕದ ಕುರಿತು ಉದ್ದೇಶಿಸಿ ಮಾತನಾಡಿದರು. ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ರವರು ಮಾತನಾಡಿ, ತಾಲೂಕಿನ ಗ್ರಾಮೀಣ ರೈತರ ಹಾಗೂ ಶಿಕ್ಷಣ ಬೆಳವಣಿಗೆಗೆ ಮತ್ತು ಮಹಿಳೆಯರ ಸಬಲೀಕರಣದ ಕುರಿತು ಮಾತನಾಡಿ, ತಾಲೂಕಿನಲ್ಲಿರುವಂತಹ ಬುಡಕಟ್ಟು ಜನಾಂಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣಾತ್ಮಕವಾಗಿ ಅನುಕೂಲವಾಗುವಂತೆ ಏಕಲವ್ಯ ಮಾದರಿ ಶಾಲೆಯನ್ನು ತೆರೆಯಲು ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮ್ ರವರಿಗೆ ವೇದಿಕೆಯಲ್ಲಿ ಮನವಿಯನ್ನು ಮಾಡಿದರು. ತಾಲೂಕಿನಲ್ಲಿ ಬಾಲ್ಯ ವಿವಾಹ ಮತ್ತು ದೇವದಾಸಿ ಪದ್ಧತಿಯಂತಹ ಸಾಮಾಜಿಕ ಅನಿಷ್ಟ ಮತ್ತು ಪಿಡುಗುಗಳ ನಿರ್ಮೂಲನೆಗೊಳಿಸುವಂತೆ ಅಗತ್ಯತೆಯನ್ನು ತಿಳಿಸಿದರು. ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ಅಪೌಷ್ಟಿಕತೆ ಮತ್ತು ಗುಣಮಟ್ಟದ ಶಿಕ್ಷಣ, ಆರೋಗ್ಯ ಸೌಲಭ್ಯಗಳು, ಮಹಿಳೆಯರಲ್ಲಿ ರಕ್ತಹೀನತೆಯಾಗುವಂತಹ ಸಮಸ್ಯೆಗಳ ನಿವಾರಣೆಗೆ ಒತ್ತು ಕೊಡುವುದಾಗಿ ತಿಳಿಸಿದರು. ಸಂಸದರಾದಂಥ ತುಕಾರಾಮ್ ಮಾತನಾಡಿ, ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳ ಅಭಿವೃದ್ಧಿಯ ವಿಷಯವಾಗಿ ಕುರಿತು ಹಲವು ಬೇಡಿಕೆಗಳನ್ನು ಕೇಂದ್ರ ಸಚಿವರಲ್ಲಿ ಮನವಿಯನ್ನು ಮಾಡಿದರು. ವೇದಿಕೆಯಲ್ಲಿ ಹರಪನಹಳ್ಳಿ ತಾಲೂಕಿನ ಶಾಸಕರಾದಂಥ ಶ್ರೀಮತಿ ಲತಾ ಮಲ್ಲಿಕಾರ್ಜುನ್ ಹಾಗೂ ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಸೇರಿದಂತೆ ಎಲ್ಲ ಇಲಾಖೆಗಳ ಜಿಲ್ಲಾಧಿಕಾರಿಗಳು, ಕೂಡ್ಲಿಗಿ ತಾಲೂಕಿನ ತಹಸೀಲ್ದಾರರಾದಂಥ ವಿ.ಕೆ. ನೇತ್ರಾವತಿರವರು ಸೇರಿದಂತೆ ತಾಲೂಕು ಅಧಿಕಾರಿಗಳು, ಕ್ಷೇತ್ರದ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಅನೇಕ ಗಣ್ಯರು ಭಾಗವಹಿಸಿದರು. Anirudh Srinan, your PS madam. What I am requesting madam, I am coming with all the detailed report with the development of Hampi tourism. Anyway, first time you are visiting and on that day I am discussing madam. Please, I am coming with all the detailed report madam. Please consider and develop the Hampi Heritage Center madam. And also our Ballari farmers are facing a lot of problems. Red chilli growing near about 1.5 to 2 lakh metric tons of producing red chilli madam. We are lacking of infrastructure in establishing our green chilli market madam in Ballari district. All along our farmers are marketing their paddy madam. That's the second also I am coming with the detailed report with Anderson. Please give me appointment madam. I am presenting all this. Please consider and requesting as a parliament member of this constituency madam. Thank you. Today you are inaugurating a formal supporting of this unit madam. Thank you very much. Namaste ellarku dhanyavadagalu. And as a result, farmers will get higher income. So that's the one bridge she has done. And the second thing is the roadmap she is now giving to the FPOs and also to NABARD. So NABARD is fortunate to implement that MPLAD scheme project here. So now the roadmap for MPLAD funds, how FPOs can be used for the welfare of the farmers. And then she is giving a clear pathway for rural sector for prosperity. So the MPLAD funds is now being used in the real sense, and it is touching more than 4 lakh farmers in Kalyan Karnataka region through the MPLAD funds. And the past 3 days, this is the 4th day, she is touring all through Kalyan Karnataka, and not only that, she is interacting. Today just now we have witnessed civil engineers have laid out this plan, but the common sense and the practical engineering her suggested a lot of changes which we will be taking care. So civil engineers are good, they have structured it, but the practical and the commonsensical approach what she has shown
That is what we have to now adapt. And she has demonstrated that she's a caring leader, deeply invested in the well-being of her extended family, that is the farmers. Ma'am, your guidance will undoubtedly elevate the quality and sustainability of initiative, strengthening our ನಿರಂತರ ಸಂಪರ್ಕದಲ್ಲಿದ್ದು ಕೆಲಸವನ್ನ ಮಾಡಲಾಗ್ತದೆ. ಈಗ ಕರ್ನಾಟಕ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತರಾದ ಶ್ರೀಮತಿ ಉಮಾ ಮಹಾದೇವನ್ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಬೇಕಾಗಿದೆ. ವಿನಂತಿ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್. ಸ್ವಾಗತಿಸಿ ಶ್ರೀಮತಿ ಉಮಾ ಮಹಾದೇವನ್ ಅವರು. Tukaram, Honorable MLA Kodlegi Dr. Srinivas, Honorable MLA Harpanahalli Srimati Lata Mallikarjuna, Chairman NABARD Shri Shaji, other officials and ಇಲ್ಲಿ ಬಂದಿರತಕ್ಕಂಥ ಎಲ್ಲ ರೈತ ಬಂಧುಗಳೇ, ತಮ್ಮೆಲ್ಲರಿಗೂ ಈ ಸುಂದರ ಸಮಾರಂಭಕ್ಕೆ ಸ್ವಾಗತ. ಈ ಸಮಾರಂಭದಲ್ಲಿ ನಾವು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಈ ಕಲ್ಯಾಣ ಕರ್ನಾಟಕದ ಯಾವ ಇದು ಒಂದು ಗೇಟ್ವೇ ಆಗಿದೆ ಕೂಡ್ಲಿಗಿ ಕಸಾಪುರ, ಇಲ್ಲಿ ನಾವು ನಮ್ಮ ಅಗ್ರಿಕಲ್ಚರಲ್ ಡೈವರ್ಸಿಟಿ ಏನಿದೆಯೋ ಅದಕ್ಕೆ ಒಂದು ಹೊಸ ಒಂದು ಸ್ಟೆಪ್ ಫಾರ್ವರ್ಡ್ ನಾವು ತಗೋತಾ ಇದ್ದೀವಿ. ಇದರಲ್ಲಿ ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್, ವ್ಯಾಲ್ಯೂ ಅಡಿಷನ್ ಮತ್ತು ಮಾರ್ಕೆಟ್ ಆಕ್ಸೆಸ್ ಕೊಡೋ ರೀತಿಯಲ್ಲಿ ಫಾರ್ಮರ್ಸ್ಗೆ, ರೈತರಿಗೆ ಮತ್ತು ಮಹಿಳಾ ರೈತರಿಗೆ, ಸ್ವಸಹಾಯ ಗುಂಪುಗಳಿಗೆ, FPOsಗಳಿಗೆ ಒಂದು ಸ್ಟೆಪ್ ಫಾರ್ವರ್ಡ್ ಮಾಡಿ ಅವರನ್ನು ಅಗ್ರಿ ಆಂಟರ್ಪ್ರಿನರ್ಸ್ ಮಾಡೋದಕ್ಕೆ ಒಂದು ಮುಖ್ಯವಾದ ಹೆಜ್ಜೆ ತಗೋತಾ ಇದ್ದೀವಿ. ಇದರಲ್ಲಿ ಮಾನ್ಯ ಕೇಂದ್ರ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಅವರ MP-LAD ಫಂಡಿಂದ ಇದನ್ನು ಕ್ಯಾಟಲೈಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಿಂದ ನಾವು ಇದಕ್ಕೆ ಲ್ಯಾಂಡ್ ಮತ್ತು ಕೋಆರ್ಡಿನೇಷನ್ ಸಪೋರ್ಟ್ ಕೊಡ್ತಾ ಇದ್ದೀವಿ. ಹಾಗೂ ನಬಾರ್ಡಿಂದ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಹಾಗೂ ಸಪೋರ್ಟ್ ಕೆಪಾಸಿಟಿ ಟ್ರೈನಿಂಗ್ ಎಲ್ಲ ಕೊಟ್ಟು ನಾವು ಈಗ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ 7 ಜಿಲ್ಲೆಗಳಲ್ಲಿ ಇದೇ ರೀತಿ ಪ್ರತಿ ಜಿಲ್ಲೆಯಲ್ಲಿ ಏನು ಮುಖ್ಯವಾದ ಒಂದು ಪ್ರೊಡಕ್ಷನ್ ಇದೆಯೋ ಅದನ್ನು ಪ್ರೊಸೆಸಿಂಗ್ ಮಾಡೋದಕ್ಕೆ ಮತ್ತು ಅದಕ್ಕೆ ವ್ಯಾಲ್ಯೂ ಅಡಿಷನ್ ಕೊಟ್ಟು ಅದಕ್ಕೆ ಮಾರ್ಕೆಟ್ ಆಕ್ಸೆಸ್ ಕೊಡೋದಕ್ಕೆ ಒಂದು ಮುಖ್ಯವಾದ ಒಂದು ಕನ್ವರ್ಜೆಂಟ್ ಇನಿಷಿಯೇಟಿವ್ ಇದು. ಇದರಲ್ಲಿ ಕಲ್ಯಾಣ ಸಂಪದ ಅಂತ ಒಂದು ಬ್ರ್ಯಾಂಡ್ ನಾವು ಒಂದು ಒಟ್ಟಿಗೆ ಕೋಆರ್ಡಿನೇಟೆಡ್ ಆಗಿ ಕನ್ವರ್ಜೆಂಟ್ ಆಗಿ ಕಲ್ಯಾಣ ಕರ್ನಾಟಕ ಪ್ರದೇಶದ ಒಂದು ಐಡೆಂಟಿಟಿ ಬರೋದಕ್ಕೆ ಕಲ್ಯಾಣ ಸಂಪದ ಅಂತ ಒಂದು ಬ್ರ್ಯಾಂಡ್ದು ಹೆಸರು ಇದೆ. ಇದರಲ್ಲಿ ಕೊಪ್ಪಳನಲ್ಲಿ, ರಾಯಚೂರಿನಲ್ಲಿ, ಬಳ್ಳಾರಿನಲ್ಲಿ, ಬೀದರ್, ಕಲಬುರಗಿ, ಯಾದಗಿರಿ ಜೊತೆಯಲ್ಲಿ ಇವತ್ತು ಕೂಡ್ಲಿಗಿಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಇದರ ಇಂಪ್ಯಾಕ್ಟಿಂದ FPOs ಮೂಲಕ ಡೈರೆಕ್ಟ್ಲಿ ಸಾವಿರಾರು ಫಾರ್ಮರ್ಸ್ಗೆ ಮತ್ತು ಇಂಡೈರೆಕ್ಟ್ಲಿ ಭಾಳಷ್ಟು ಜನರಿಗೆ ಮಾರ್ಕೆಟ್ ಲಿಂಕೇಜ್ ಮತ್ತು ರಿಡ್ಯೂಸ್ಡ್ ಪೋಸ್ಟ್ ಹಾರ್ವೆಸ್ಟ್ ಲಾಸಿಂದ ಬೆನಿಫಿಟ್ ಆಗ್ತದೆ. ಇದು ನಿಜವಾಗ್ಲೂ ಒಂದು ಕ್ಯಾಟಲಿಸ್ಟ್ ಆಗಲಿ ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಏನು ನಮ್ಮ ಅಗ್ರಿಕಲ್ಚರಲ್ ಡೈವರ್ಸಿಟಿ ಇದೆ, ರೈತರ ಶ್ರಮ ಏನಿದೆ, ಇದಕ್ಕೆ ನಿಜವಾದ ಒಂದು ಬೆನಿಫಿಟ್ ಸಿಗಲಿ ಅಂತ ನಾವು ಈ ಒಂದು ಇನಿಷಿಯೇಟಿವನ್ನು ನಾವು ಸ್ವಾಗತ ಮಾಡ್ತೀವಿ. ಈ ಇನಾಗ್ಯುರೇಷನ್ ಫಾರ್ಮರ್ಸ್ಗೆ ಎಂಪವರ್ ಮಾಡುತ್ತೆ ಮತ್ತು ನಮ್ಮ ರೂರಲ್ ಇಕಾನಮಿ, ಗ್ರಾಮೀಣ ಇಕಾನಮಿಗೆ, ವಿಜಯನಗರ ಜಿಲ್ಲೆಯ ಗ್ರಾಮೀಣ ಇಕಾನಮಿಗೆ ಸ್ಟ್ರೆಂಥನ್ ಮಾಡುತ್ತೆ. ಟುಗೆದರ್ ಲೆಟ್ ಅಸ್ ಕಂಟಿನ್ಯೂ ವರ್ಕಿಂಗ್ ಟುವರ್ಡ್ಸ್ ಅ ಸೆಲ್ಫ್-ರಿಲಯಂಟ್, ಪ್ರಾಸ್ಪರಸ್ ಆ್ಯಂಡ್ ವೈಬ್ರೆಂಟ್ ಕಲ್ಯಾಣ ಕರ್ನಾಟಕ where the fruits of development truly reach the last mile. ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಮತ್ತು ಹುಣಸೆಹಳ್ಳಿನ ಒಂದು ಸಂಸ್ಕರಣಾ ಘಟಕ ಇವತ್ತು ಏನು ಈ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕದ ಒಂದು ಕಟ್ಟಕಡೆಯ ಊರು ಇವತ್ತು ಕಸಾಪುರ. ಇವತ್ತು ಯಾವುದೇ ಡೆವಲಪ್ಮೆಂಟ್ ಆದ್ನಪ್ಪ ಅಂದರೆ ತಲಬಾಗ್ಲಿಗೆ ಪೂಜೆ ಮಾಡಿ ಹೋಗ್ಬೇಕಂತೆ. ಆ ಥರ ನಮ್ಮ ಕೇಂದ್ರ ಹಣಕಾಸು ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಹೈದರಾಬಾದ್ ಕರ್ನಾಟಕದ ಒಂದು ತಲಬಾಗಿಲಿಗೆ ಪೂಜೆ ಮಾಡಿ ಡೆವಲಪ್ಮೆಂಟ್ಗೆ ನಾಂದಿ ಕೊಟ್ಟಿದ್ದಾರೆ. ಇದಕ್ಕೆ ನನ್ನ ವೈಯಕ್ತಿಕ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಇವತ್ತು ಮೇಡಮ್ ಅವರಿಗೆ ವೇದಿಕೆಯಲ್ಲಿ ಕೃತಜ್ಞತೆಗಳನ್ನು ಇವತ್ತು ವೇದಿಕೆಯಲ್ಲಿ ಸಲ್ಲಿಸ್ತಾ ಇದ್ದೀವಿ. ನಮ್ಮ ದೇಶ ಇವತ್ತು ನಾವು ಜಿಯೋಗ್ರಫಿಕಲ್ ಏರಿಯಾ ಪ್ರಕಾರ ನೋಡಿದಾಗ ಒಂದು 70% ಕೃಷಿ ಪ್ರಧಾನವಾದಂಥ ನಮ್ಮ ದೇಶ. ಇವತ್ತು ನಮ್ಮ ದೇಶದ ಪ್ರಪಂಚದಲ್ಲಿ ಇವತ್ತು 196 ರಾಷ್ಟ್ರಗಳಿದ್ದಾವೆ. ನನ್ನ ಸಮಯದ ಅಭಾವದಿದೆ, ಮೇಡಮ್ ಅವ್ರ ಫ್ಲೈಟಿಗೆ ಹೋಗಬೇಕು. ಜಸ್ಟ್ ಐ ಮೆನ್ಷನಿಂಗ್ 3-4 ಇಂಪಾರ್ಟೆಂಟ್ ವರ್ಡಿಂಗ್ಸ್ ಮೇಡಮ್, ದಟ್ಸ್ ಆಲ್. ಇವತ್ತು 196 ರಾಷ್ಟ್ರಗಳಲ್ಲಿ ಇವತ್ತು ನಮ್ಮ ದೇಶ ಒಂದು ಕೃಷಿಗೆ ಪ್ರಧಾನವಾದಂಥ ಒಂದು ದೇಶ. ಸುಮಾರಾಗಿ ಭೌಗೋಳಿಕವಾಗಿ 70% ನಾವು ಕೃಷಿಯನ್ನೇ ಅವಲಂಬಿತನಾಗಿ ಇವತ್ತು ನಮ್ಮ ದೇಶವನ್ನು ನಡೆಸ್ತಾ ಇದ್ದೀವಿ.
ನಮ್ಮ GDP ಕೂಡ, ದೇಶದ GDP ಕೂಡ ನಮ್ಮ ಕೃಷಿಯನ್ನೇ ಅವಲಂಬಿತವಾಗಿ ಇವತ್ತು ನಾವು ನಡೆಸ್ತಾ ಇದ್ದೀವಿ. ಅದಕ್ಕೆ ಪೂರಕವಾಗಿ ಇವತ್ತು ನಬಾರ್ಡ್ ಸಂಸ್ಥೆ ಮತ್ತು MP-LAD ಒಂದು ಸಂಸದರ ನಿಧಿಯಿಂದ ಇವತ್ತು ಮಾಡಿರ್ತಕ್ಕಂಥದ್ದು ಇದು ದಿಟ್ಟ ಹೆಜ್ಜೆ. ನಬಾರ್ಡ್ ಸಾಹೇಬರು ಕೂಡ ಇವತ್ತೇನು ಇದ್ದಾರೆ ಈ ಗಮನಿಸಿ ಮಾಡಿರ್ತಕ್ಕಂಥದ್ದು ಕೂಡ ಈ ಭಾಗಕ್ಕೆ ರೈತರಿಗೆ ಬಹಳ ಬೆನ್ನೆಲುಬಾಗಿದೆ ಅಂತೇಳಿ ಈ ವೇದಿಕೆಯಲ್ಲಿ ನಾನು ಹೇಳಿಸ್ತೀನಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮಾತು ಹೇಳ್ತಾರೆ, ಜೈ ಜವಾನ್ ಜೈ ಕಿಸಾನ್ ಅಂತೇಳಿ. ಇವತ್ತು ನಮಗೆ ನಾನುಡಿಯಂತೆ ಇವತ್ತು ಎಲ್ಲ ಪ್ರಧಾನಮಂತ್ರಿಗಳು ಇವತ್ತು ತಮ್ಮದೇ ಆದಂತಹ ದೂರದೃಷ್ಟಿಯಲ್ಲಿ ಇವತ್ತು ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಇದು ಕೂಡ ಇವತ್ತು ಹೈದರಾಬಾದ್ ಕರ್ನಾಟಕಕ್ಕೆ ನಮಗೆ ಕೊಟ್ಟಿರ್ತಕ್ಕಂಥದ್ದು. ಈ ಭಾಗದಲ್ಲಿ ನಾವು ಯಾಕಂದ್ರೆ ಪಕ್ಕದ ಒಂದು ಸಣ್ಣೂರು ಕೂಡ ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ಒಂದು ತಾಲೂಕು ಆಗಿರ್ತಕ್ಕಂಥದ್ದು. ಇದನ್ನ ಉದ್ದೇಶ ಇಷ್ಟೇ, ಎಲ್ಲ ಸರ್ಕಾರಗಳು ನಾವು ಅನುದಾನಗಳನ್ನ ಇವತ್ತು ಬೇಕಾದಂತ ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ಉದ್ಯಮ ಪರವಾಗಿ ತರ್ತೀವಿ. ಆದ್ರೆ ಇದನ್ನ ಸದ್ಬಳಕೆ ಮಾಡ್ಕೊಂಡು ಯಶಸ್ವಿ ಮಾಡ್ತಕ್ಕಂಥದ್ದು ಅದು ನಮ್ಮ ಪ್ರಜೆಗಳಾಗಿರ್ತದೆ ಅಂತ ಹೇಳಿ ವೇದಿಕೆಯಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೇಡಮ್ ಕೆಳಗೆ ಮಿಷಿನ್ಗೆ ಹಂಗೆ ಮ್ಯಾಕನ ಅದು ಹೆಸರು ಹಿಂಗೆ ಮಾಡ್ಕೊಂತ ಇವನ್ನೆಲ್ಲ ಮಾಡಿ ಹಿಡಿದಾಗೆಲ್ಲ ಇದೆಲ್ಲ ಇದೇನಪ್ಪ ಯಾವ ಮಿಷಿನ್ ಇದು ಅದು ಮಾಡಕ್ಕೆ ಶೇಂಗಾ ನೋಡಿ ಚಟ್ನಿ ಈ